ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಬ್ಬರು ರವಿ ಸೇರಿದಿರ, ಒಬ್ಬರು ರಾಜ. ತ್ರಿಬಲ್ 4R ಆಕ್ಚುಲಿ 4R. ರಾಜ್ ಬಿ ಶೆಟ್ಟಿ, ರವಿ ವರ್ಮಾ, ರವಿ ಸಾರಂಗ, ರಕ್ಕಸಪುರದಳು. ಆದ್ರೆ ಇಲ್ಲಿ 3 ಜನ ಜೀವ ಇರೋರು, 3 ಜನ ಮೇನ್. ಹೌದು, ನಿಜ ಸರ್. ರಕ್ಕಸಪುರದಳು ಯಾವಾಗ ಮೊನ್ನೆ ಒಂದು ತುಣುಕು ಬಿಡುಗಡೆ ಆಯ್ತು, ಏನಪ್ಪ ಇದು, ಏನಿದು ಇಷ್ಟು ಸಖತ್ತಾಗಿದೆ ಅನ್ನೋ ಥರ ಟಾಕ್ ಶುರುವಾಯಿತು. ಈ ಕತೆ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಯಾಕೆ ಈ ಸಿನಿಮಾನ ನಾನು ಮಾಡಬೇಕು, ಅದು ಕೂಡ ಚೊಚ್ಚಲ ನಿರ್ಮಾಣದ ಸಿನಿಮಾ, ನಿಮಗೆ ಧೈರ್ಯ ಹೇಗೆ ಮಾಡಿದ್ರಿ ಅಂತ ಹೇಳಿ? ಇದೇನಂತಾರೆ, ನಾವು ರುಸ್ತುಮ್ ಮಾಡಬೇಕಾದ್ರೆ ರವಿ ಅವಾಗ ನನ್ನ ಜೊತೆ ಬಂದು ಒಂದಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ರು. ಇವ್ರು ಆಲ್ರೆಡಿ ಪ್ರೇಮ್ ಸರ್ ಜೊತೆ ಅವ್ರ ಗರಡಿಲಿ ಬೆಳೆದಂಥ ಹುಡುಗ. ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಹೊಸ ಹೊಸ ಥಾಟ್ಸ್ಗಳು ಎಲ್ಲ ಇವನ ಜೊತೆ ಇವನ್ನ ಒಂದು ಶಾರ್ಪಾಗಿ ಇವ್ನು ಕೆಲಸ ಮಾಡೋದು, ಇದೆಲ್ಲ ನನಗೆ ತುಂಬ ಇಷ್ಟ ಆಗಿತ್ತು. ಜನರಲ್ಲ ನಾನು ಆ್ಯಸ್ ಎ ಬ್ರದರಾಗಿ ನಾನು ಜೊತೆಲೇ ಇಟ್ಕೊಂಡು ನಾವು ಇದ್ವಿ, ಟ್ರಾವೆಲ್ ಮಾಡ್ತೀವಿ. ಟ್ರಾವೆಲ್ ಮಾಡೋ ಟೈಮಲ್ಲಿ ಒಂದು 3 ಲೈನ್ ಹೇಳಿದರು. ಒಂದು 3 ಲೈನಲ್ಲಿ ಎಲ್ಲ ಒಂದು ಕ್ಯೂಟಾಗಿರೋಂಥ ಚಿಕ್ಕ ಸಬ್ಜೆಕ್ಟ್ಗಳದೇ ಒಂದು ಕ್ಯೂಟಾಗಿ ಇಟ್ಕೊಂಡಿರೋಂಥ ಒಂದು ಸಬ್ಜೆಕ್ಟು. ಆ ಟೈಮಲ್ಲಿ ನಾನು ಇನ್ನೂ ಒಂದು ಕತೆ ಕೇಳ್ಕೊಂಡಿದ್ದೆ, ನನ್ನದೊಂದು ಡೈರೆಕ್ಷನ್ ಮಾಡೋದಕ್ಕೆ ಅಂತಲೇ. ಅದು ಬ್ಲೈಂಡ್ ಬಾಬು ಅಂತ ಹಿಂದಿ ಸಿನಿಮಾ ಡೈರೆಕ್ಷನ್. ಆ ಕೇಳೋ ಪ್ರೊಸೆಸ್ಸಲ್ಲಿ ಇವನೊಂದು ಕತೆ ಹೇಳಿದಾಗ ಇದು ನಂಗೆ ತುಂಬ ಇಷ್ಟ ಆಗಿತ್ತು. ಸರಿ, ಇದನ್ನು ಡೆವಲಪ್ ಮಾಡಿ ನೋಡೋಣ, ಇದು ಮುಂದಕ್ಕೆ ನೋಡೋಣ ಅಂತ. ನೀವು ಮಾಡ್ತೀರ, ನಾನು ಮಾಡೋಣ, ನಾವೆಲ್ಲ ಸೇರ್ಕೊಂಡು ಮಾಡೋಣ ಕಣ, ಇದನ್ನು ಡೆವಲಪ್ ಮಾಡಿ ಚೆನ್ನಾಗಿದೆ, ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಒಂದು ಸಣ್ಣದಾಗ ನಾವು ಮಾತುಕತೆ ಮಾಡ್ಕೊಂಡು ಸುಮ್ಮನೆ ಜನರೆಲ್ಲ ಮಾತಾಡ್ಕೊಂಡೆ ಸ್ಟಾರ್ಟ್ ಮಾಡ್ಕೊಂಡು ಅವನು ಪ್ಯಾರಲಲ್ಲಿ ಅದನ್ನು ಡೆವಲಪ್ ಮಾಡ್ಕೊಂಡು ಒಂದು ದಿವಸ ಅವ್ನಿಗೆ ಟೈಮ್ ಸಿಕ್ಕಿ ರಾಜ್ ಸರ್ ಹತ್ರ ಹೋಗಿ ಕತೆ ಹೇಳಿದ್ದಾನೆ. ಕತೆ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಈ ಥರ ರವಿ ವರ್ಮ ಸರ್ ಮಾಡ್ತಾರೆ, ಪ್ರೇಮ್ ಸರ್ ಅವರೆಲ್ಲ ಜೊತೆಲಿರ್ತಾರೆ, ನೀವೆಲ್ಲ ದೊಡ್ಡ ಟೆಕ್ನಿಕಲಿ ಗೊತ್ತಿರೋಂಥ ಟೆಕ್ನಿಷಿಯನ್ಸ್ ನಿಮ್ಮ ಜೊತೆ ಇರ್ತಾರೆ ಅಂತಂದರೆ ನಿಜವಾಗ್ಲೂ ಇದು ಟೆಕ್ನಿಕಲಿ ಸಿನಿಮಾ ಆ್ಯಕ್ಚುಲಿ. ಓಕೆ, ಇದು ಒಂದು ನನಗೂ ಒಂದು ಹೊಸ ಅನುಭವ ಕೊಡುತ್ತೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ಬಂದು ರವಿ ನನಗೆ ಹೇಳ್ದ, ಮಾಸ್ಟರ್ ಈ ಥರ ಹಿಂಗೆ ರಾಜ್ ಸರ್ ಒಪ್ಕೊಂಡಿದ್ದಾರೆ, ಏನು ಸರ್ ಅವ್ರು ಒಪ್ಕೊಂಡಿದ್ದಾರೆ ಅಂತ ಅವರೇ ಯಾಕೆ ಬೇಕು ಅನ್ನಿಸ್ತು ಸರ್? ಅನಿಸಿಲ್ಲ, ಬಟ್ ಕತೆಗೆ ಒಬ್ರು ಬೇಕು. ಬಟ್ ಏನಂತಂದರೆ ಕತೆ ಹೋಗಿ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀವಿ ನಾವು. ಅಂದರೆ ಈ ಕತೆಗೆ ಆ ಥರದ ಒಂದು ಆ್ಯಪ್ಟ್ ಆದಂಥ ಕ್ಯಾರೆಕ್ಟರ್ ಅವರೇ ಮಾಡಿದ್ರೆ ಇದಕ್ಕೊಂದು ಈ ಜಾನರ್ ಸಿನಿಮಾಗಳು ಅವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋದು. ಯಾಕಂದರೆ ಇವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ, ಗರುಡಗಮನ ಪ್ರೂವ್ ಮಾಡಿರೋದಿರ್ಬೋದು, ಟೋಬಿ ಪ್ರೂವ್ ಮಾಡಿರೋದಿರ್ಬೋದು, ಆಮೇಲೆ ಒಂದು ಮೊಟ್ಟೆ ಕತೆ ಇರ್ಬೋದು. ಈ ಥರ ಒಂದು ಬೇರೆ ಥರದ ಪ್ರಯತ್ನಗಳು ಅವರೇ ಮಾಡಿ ಪ್ರೂವ್ ಮಾಡಿರೋಂಥ ಒಂದು ಇದಕ್ಕೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಹೋಗಿದ್ವಿ. ಬಟ್ ಅವ್ರು ಕೇಳಿದ ತಕ್ಷಣ ಅವರೇ ಇಷ್ಟಪಟ್ಟರು. ಅಂದರೆ ಅವ್ರು ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು ಈ ಕತೆನ ಅವ್ರು ಲೈಕ್ ಮಾಡಿದ್ದಾರೆ ಅಂತ ಅಂದಾಗ ನಾವು, ಯಾಕಂದರೆ ಫಸ್ಟ್ ಆಫ್ ಆಲೇ ರಾಜ್ ಸರ್ ಹೊರಗಡೆ ಯಾವುದೂ ಒಂದಷ್ಟು ಸಿನಿಮಾಗಳು ಮಾಡ್ತಿರಲಿಲ್ಲ ಅವಾಗೆಲ್ಲ. ತುಂಬ ಅವ್ರನ್ನ ಮೀಟ್ ಮಾಡೋದೇ ಒಂದು ತುಂಬ ಗುಪ್ತವಾಗಿರ್ತಿತ್ತು. ಅವ್ರನ್ನೆಲ್ಲರೂ ಒಂದು ಸಿಗಬೇಕಂತಂದರೆ ಇಲ್ಲ ಸಿಗಲ್ಲ, ಇವ್ರು ಅಲ್ಲಿರ್ತಾರೆ ಇಲ್ಲಿರ್ತಾರೆ ಅಂತ. ಬಟ್ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಒಂದು ಗ್ರೇಟ್ ಅಂತ ಅನ್ನಿಸ್ತು. ಅವರು ಒಪ್ಕೊಂಡಿದ್ದ ತಕ್ಷಣ ನಮ್ಗೆ ಖುಷಿಯಾಗಿ ಸರಿ ಗೋ ಹೆಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಬಟ್ ಅದ್ರ ತಕ್ಕನಾಗೆ ನನಗೆ ಸಾಥ್ ಕೊಟ್ಟಿದ್ದು KVN ಸಂಸ್ಥೆ, ವೆಂಕಟ್ ಸರ್, ಸುಪ್ರೀತ್ ಅವ್ರು ಇರ್ಬೋದು, ಮತ್ತು ನನಗೆ ಬ್ಯಾಕ್ ಎಲ್ಬೋಗಿ ನಿಂತಿದ್ದು ಪ್ರೇಮ್ ಸರ್ ಮತ್ತು ರಕ್ಷಿತಾ ಮೇಡಮ್, ಇವರೆಲ್ಲ ಜೊತೆಲಿ ನಿಂತ್ಕೊಂಡು ಒಂದಷ್ಟು ಸಾಥ್ ಕೊಟ್ಟಿದ್ದಕ್ಕೆ ಇನ್ನು ಮಿಕ್ಕಿದಷ್ಟು ಜನ ಟೆಕ್ನಿಷಿಯನ್ಸ್ಗಳು. ಸೂಪರ್. ನನ್ನ ವಿಲಿಯಂ ಡಿಯಡ್ ಕ್ಯಾಮ್ರಾಮ್ಯಾನ್ ಇರ್ಬೋದು, ಪ್ರಕಾಶ್ ಅವ್ರು ಇರ್ಬೋದು, ಮೋಹನ್ ಬಿಕೆರೆ ಆರ್ಟ್ ಡೈರೆಕ್ಟರ್ ಇರ್ಬೋದು, ಅವ್ರ ಜೊತೆ ಸಹಾಯವಾಗಿ ಮಾಡುವಂಥ ಪರ್ಮಿ ಅಂತ ಅವನೊಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ನಿ ಅವರು ಇರ್ಬೋದು, ತಿರ್ಗಾದಾದಮೇಲೆ ರಾಜನ್ನು, ಸೌಂಡ್ ಡಿಸೈನರ್ ಆನಂದ್, ಆಮೇಲೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರುಗಳು, ಮತ್ತು ನನ್ನ ಜೊತೆಲಿ ಕೆಲಸ ಮಾಡ್ತಂಥ ನನ್ನ ಮಂಜುನಾಥನವರು ಅವರೇ EP ಕೆಲಸ ಮಾಡಿದ್ರು. ತಿರ್ಗಾದಾದ್ಮೇಲೆ ಶ್ರೀಕಾಂತ್ ಅಂತ ಒಬ್ಬರು ಕ್ಯಾಶಿಯರು, ತಿರ್ಗಾದಾದ್ಮೇಲೆ ನರಸಿಂಹ ಜಾಲಹಳ್ಳಿ ಅಂತ ಮ್ಯಾನೇಜರ್. ಏನಾಯಿತು ಅಂದರೆ ಇವ್ರುಗಳ ಪ್ರೀತಿ ವಿಶ್ವಾಸನೇ ನನಗೆಲ್ಲ ಒಂದು ಕಡೆ ಪೂರ್ತಿ ಒಂದು ಶಕ್ತಿ ಕೊಟ್ಟಂಗಾಯಿತು. ಅವಾಗಲೇ ನಾನು ಈ ಒಂದು ರಕ್ಕಸಪುರದೊಳ ಒಂದು ಜರ್ನಿನ ನಾನು ಹೇಳ್ಕೊಂಡು ಹೋಗೋಕ್ಕಾಯ್ತು, ಇಲ್ಲಾಂದರೆ ಸಾಧ್ಯನೇ ಇಲ್ಲ ಹೇಳಬೇಕು ಅಂತ. ಸೂಪರ್ ಸರ್. ಈಗ ನಾನು ಬೇರೆ ಈ ರೀತಿಯ ತುಂಬ ಸಿನಿಮಾಗಳನ್ನು ನಾವು ನೋಡ್ತೀವಿ, ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ನೋಡ್ತೀವಿ. ಬಟ್ ನಾನೀಗ ರಕ್ಕಸಪುರದೊಳಗೆ ಹೋಗಿ ಕೂತ್ಕೊಂಡು ನೋಡಿದ್ರೆ ಎಷ್ಟು ಖುಷಿ ಪಡ್ತೀನಿ ಸರ್. ನಾನು ಎಷ್ಟು ಖುಷಿ ಆಗ್ಬೋದು ನನಗೆ ಆ ಸಿನಿಮಾ ಖುಷಿ ಅನ್ನೋದಕ್ಕಿಂತ ನಾನು ಹೇಳೋದಂದರೆ ಸಿನಿಮಾ ಅನ್ನೋದು ನೋಡೋಕೆ ಹೋದರೆ ಖುಷಿ ಕೊಡೋದಂತಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಏನಂತಂದರೆ ಹೋದರೆ ಒಂದು ನನಗೆ 2 ಅವರ್ ಇಲ್ಲ 2.5 ಅವರ್ 3 ಅವರ್ಸ್ ವಾಟ್ ಎವರ್ ನಾವೇನು ಸ್ಪೆಂಡ್ ಮಾಡ್ತೀವಿ, ನಮ್ಮ ಜೀವನದಲ್ಲಿ 1000 ಟೆನ್ಷನ್ ಇರ್ತದೆ, ವರ್ಕ್ ಟೆನ್ಷನ್ ಇರ್ತದೆ, ಫ್ಯಾಮಿಲಿ ಟೆನ್ಷನ್ ಇರುತ್ತೆ, ಏನೋ 1000 ಟೆನ್ಷನ್. ಅಲ್ಲೋಗಿ ಕೂತ್ಕೊಂಡಾಗ ಒಂದು ರಿಲ್ಯಾಕ್ಸೇಷನ್ ಬೇಕು, ಒಂದು ಫುಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು. ನೀವು ಹೇಳ್ದಂಗೆ ಫುಲ್ಲಿ ಎಂಟರ್ಟೈನ್ಮೆಂಟ್ ಒಂದು, ಇಲ್ಲ ಫುಲ್ ಒಂದು ಮಾಸ್ ಸಿನಿಮಾ, ಇಲ್ಲ ಒಂದು ಏನೋ ಒಂದು ಕ್ಯೂರಿಯಾಸಿಟಿಯಿಂದ ಈ ನಾವು ಚೆಸ್ ಆಡ್ಬೇಕಾದ್ರೆ ಏನು ತಲೆ ಓಡ್ತಾ ಇರ್ತಲ್ಲ, ಏನಾಗುತ್ತೆ ಅನ್ನೋದು ಆ ಥರ ಒಂದು ಕ್ಯಾಲ್ಕುಲೇಷನ್ ಮಾಡೋಂಥ ಒಂದು ಸಿನಿಮಾಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಅದರಲ್ಲಿ ನಮ್ಮದು ಇದೊಂಥರ ತಲೆಗೆ ಏನಾಗ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಕೊಡುವಂಥ ಒಂದು ಸಿನಿಮಾ, ಒಂದು ಹೊಸ ಅನುಭವನೇ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.